ನಂತರ ಕೆಡಿ ಚಿತ್ರದಲ್ಲಿ ಬಾಲಿವುಡ್ ಬಾಬಾ ಕಮಾಲ್. 42 ದಿನ ನೈಟ್ ಶೂಟಿಂಗ್, ಅಧೀರನ ಬಗ್ಗೆ ಪ್ರೇಮ್ ಹೇಳಿದ್ದೇನು? ಕೆಡಿ ಅಖಾಡಕ್ಕೆ ಕಿಚ್ಚು ಹಚ್ಚಿದ ಬಾಲಿವುಡ್ನ ನಾಚ್ ಮೇರಿ ರಾಣಿ. ಬಾಲಿವುಡ್ ಬಾಬಾ ಸಂಜಯ್ ದತ್ ಕೆಜಿಎಫ್ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದು, ಅಧೀರನ ಪಾತ್ರದಿಂದ ಬಾಲಿವುಡ್ ಮುನ್ನಾಭಾಯ್ ಸೆಕೆಂಡ್ ಇನ್ನಿಂಗ್ ಶುರುವಾಗಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಸದ್ಯ ಸಂಜು ಬಾಬಾ ಹಿಂದಿಗಿಂತ ಸೌತ್ ಸಿನಿಮಾಗಳಲ್ಲೇ ಹೆಚ್ಚು ಕಾಣಿಸಿಕೊಳ್ತಿದ್ದಾರೆ. ದಳಪತಿ ಜೊತೆ ಲಿಯೋದಲ್ಲಿ ಆಂಟನಿ ದಾಸ್ ಆಗಿ ಧಗಧಗಿಸಿದ ಬಾಬಾ ಈಗ ಪುರಿ ಜಗನ್ನಾಥ್ ನಿರ್ದೇಶನದ ಡಬಲ್ ಇಸ್ಮಾರ್ಟ್ ಸಿನಿಮಾದ ಭಾಗವಾಗಿದ್ದಾರೆ. ಇನ್ನು ನಿಮ್ಗೆಲ್ಲ ತಿಳಿದಿರುವಂತೆ ಕೆಡಿ ಚಿತ್ರದ ಮೂಲಕ ಅಧೀರನನ್ನ ಶೋ ಮ್ಯಾನ್ ಪ್ರೇಮ್ ಅವರು ಮತ್ತೆ ಕನ್ನಡಕ್ಕೆ ಕರೆತಂದಿದ್ದಾರೆ. ಹೈ ವೋಲ್ಟೇಜ್ ಆಕ್ಷನ್ ಥ್ರಿಲ್ಲರ್ ಕೆಡಿಗಾಗಿ ಸದ್ಯ ಪ್ಯಾನ್ ಇಂಡಿಯಾ ಎದುರು ನೋಡ್ತಿದೆ. ಟೈಟಲ್ ಟೀಸರ್ ನೋಡಿ ಹುಚ್ಚೆದ್ದಿರೋ ಸಿನಿಮಾ ಪ್ರೇಮಿಗಳು ಬೆಂಕಿ ಚೆಂಡು ಧ್ರುವ ಸರ್ಜಾ ಹಾಗೂ ಅಧೀರನ ಜುಗಲ್ಬಂದಿ ಹೇಗಿರಬಹುದು ಅಂತ ಕಣ್ಣರಳಿಸಿದ್ದಾರೆ. ಹೀಗಿರುವಾಗಲೇ ಶೋಮ್ಯಾನ್ ಪ್ರೇಮ್ ಅವರು ಸಂದರ್ಶನವೊಂದರಲ್ಲಿ ಅಧೀರನ ಬಗ್ಗೆ ಅಚ್ಚರಿ ಬಿಚ್ಚಿಟ್ಟಿದ್ದಾರೆ. ಹೌದು, ಕೆಡಿ ಸಿನಿಮಾದ ಬಗ್ಗೆ ಹೆಚ್ಚೇನು ರಿವೀಲ್ ಮಾಡದೆ ಕುತೂಹಲ ಕಾಯ್ದಿರಿಸಿಕೊಂಡಿರೋ ಪ್ರೇಮ್ ಸಾಹೇಬ್ರು ಇತ್ತೀಚೆಗೆ ಖಾಸಗಿ ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನವೊಂದರಲ್ಲಿ 42 ದಿನಗಳ ಕಾಲ ನಡೆದ ನೈಟ್ ಶೂಟಿಂಗ್ ಬಗ್ಗೆ ಮಾಹಿತಿ ಹೊರಹಾಕಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭರ್ತಿ 42 ದಿನಗಳ ಕಾಲ ಚಿತ್ರೀಕರಣ ನಡೆದವು. ಆ 42 ದಿನವೂ ನೈಟ್ ಶೂಟಿಂಗೇ ಆಗಿತ್ತು. ಒಂದೇ ಶೆಡ್ಯೂಲ್ನಲ್ಲಿ ರಾತ್ರಿ ವೇಳೆ ಚಿತ್ರೀಕರಣ ಮಾಡಿಕೊಂಡ ನಮಗೆ ಬಾಬಾ ಫುಲ್ ಸಪೋರ್ಟ್ ಮಾಡಿದ್ರು. ಸಣ್ಣದೊಂದು ಕಂಪ್ಲೇಂಟ್ ಮಾಡದೆ ನಮ್ಮ ಸಿನಿಮಾಗೆ ಸಹಕರಿಸಿದ್ರು. ನಿಜಕ್ಕೂ ಒಬ್ಬ ದಿಗ್ಗಜ ಕಲಾವಿದ 42 ದಿನ ನೈಟ್ ಶೂಟಿಂಗ್ನಲ್ಲಿ ಪಾಲ್ಗೊಂಡು ಸಹಕಾರ ಕೊಡುವುದು ದಾಖಲೆಯೇ ಸರಿ ಅಂತಾರೆ ಪ್ರೇಮ್ ಅವರು. ಅಂದ್ಹಾಗೆ ಈ ಚಿತ್ರದಲ್ಲಿ ಸಂಜು ಬಾಬಾ ಅವರು ವಿಶಾಲ್ ಅಗ್ನಿಹೋತ್ರಿ ಪಾತ್ರ ನಿರ್ವಹಿಸಲಿದ್ದಾರೆ. ಕಾಳಿದಾಸ ಅಲಿಯಾಸ್ ಆಕ್ಷನ್ ಪ್ರಿನ್ಸ್ ಎದುರು ಅಧೀರನ ಘರ್ಜನೆ ಹೇಗಿರಲಿದೆ ಎನ್ನುವ ಕಾತುರ ಚಿತ್ರ ಪ್ರೇಮಿಗಳನ್ನ ಒಂಟಿ ಕಾಲಿನಲ್ಲಿ ನಿಲ್ಲಿಸಿದೆ. ಕೆಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರೇಮ್ ಹಾಗೂ ಧ್ರುವ ಕಾಂಬಿನೇಷನ್ ನಲ್ಲಿ ಬರ್ತಿರೋ ಹೈ ವೋಲ್ಟೇಜ್ ಸಿನಿಮಾ. ಬಿಗ್ ಬಜೆಟ್ ನಲ್ಲಿ ಬಹು ತಾರಾಗಣದಲ್ಲಿ ಮೂಡಿ ಬರ್ತಿರೋ ಕೆಡಿ ಬಗ್ಗೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ ಪ್ಯಾನ್ ಇಂಡಿಯಾ ತುಂಬೆಲ್ಲ ನಿರೀಕ್ಷೆ ಇದೆ. ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಕೆವಿಎನ್ ಬಂಡವಾಳ ಸುರಿಸಿದ್ದು ಸೌತ್ ನಾರ್ತ್ ಸೂಪರ್ ಸ್ಟಾರ್ ಗಳಿಗೆ ರತ್ನಗಂಬಳಿ ಹಾಕಿ ಕೆಡಿ ಕಣಕ್ಕೆ ಬರಮಾಡಿಕೊಂಡಿದೆ. ಕನ್ನಡದಿಂದ ಕ್ರೇಜಿ ಸ್ಟಾರ್ ರವಿಚಂದ್ರನ್, ರಮೇಶ್ ಅರವಿಂದ್, ರೀಶ್ಮಾ ನಾಣಯ್ಯ ಸೇರಿದಂತೆ ಹಲವರು ಪ್ರಮುಖ ಪಾತ್ರವರ್ಗದಲ್ಲಿದ್ದು, ಬೀಟೌನ್ನಿಂದ ಸಂಜು ಬಾಬಾ, ಶಿಲ್ಪಾ ಶೆಟ್ಟಿ ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದಾರೆ. ವಿಂಟೇಜ್ ಲುಕ್ನಲ್ಲಿರೋ ಕೆಡಿ ಕಲಾವಿದರು ಕಲಾಭಿಮಾನಿಗಳನ್ನ ಮಾತ್ರವಲ್ಲ ಕಲಾ ಲೋಕವೇ ಕಣ್ಣರಳಿಸಿ ನೋಡುವಂತೆ ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ಕೆಡಿ ಕಣಕ್ಕೆ ನಾಚ್ ಮೇರಿ ರಾಣಿ ಬಂದು ಹೋಗಿದ್ದಾರೆ. ಅಷ್ಟಕ್ಕೂ ಬಾಲಿವುಡ್ನ ಈ ಗರ್ಮಿ ಬ್ಯೂಟಿ ತನ್ನ 0 ಸೈಜ್ ಸೊಂಟ ಕುಣಿಸಿರೋದು ಸಂಜು ಬಾಬಾ ಜೊತೆಗ ಅಥವಾ ಬಹದ್ದೂರ್ ಕಂಡು ಆಕ್ಷನ್ ಪ್ರಿನ್ಸ್ ಜೊತೆಗ ಗೊತ್ತಿಲ್ಲ. ಆದ್ರೆ ಇತ್ತೀಚೆಗೆ ನೋರಾ ಫತೇಹಿ ಲೆಗ್ ಶೇಕ್ ಮಾಡಿರೋ ಸ್ಪೆಷಲ್ ಸಾಂಗ್ ಚಿತ್ರೀಕರಣ ನಡೆದಿದೆ. ಹೇಗಿರಲಿದೆ ಕೆಡಿ ಅಖಾಡದಲ್ಲಿ ಗರ್ಮಿ ಬ್ಯೂಟಿ ಘಮಲು ಅನ್ನೋದನ್ನ ಕಾದು ನೋಡ್ಬೇಕು. ಎನಿವೆ, ಎಲ್ಲ ಅಂದುಕೊಂಡಂತೆ ಆದ್ರೆ ಇದೇ ಏಪ್ರಿಲ್ 22ರಂದು ಬೆಳ್ಳಿ ತೆರೆಗೆ ಕೆಡಿ ಕಿಚ್ಚು ಹಚ್ಚಲಿದೆ. 5 ಭಾಷೆಯಲ್ಲಿ ಪ್ಯಾನ್ ಇಂಡಿಯಾ ತುಂಬೆಲ್ಲ ರಿಲೀಸ್ ಆಗಲಿದೆ.